ಲೇ ಬಾಗಿ ಎತ್ಕಮ್ಮ ಮಗುನ. ಹ್ಞೂ ಮನ್ಯಾಗ ಮಕ್ಳಿದ್ರೆ ಎಷ್ಟು ಸಂತೋಷನಮ್ಮ. ಅಯ್ಯೋ ಒಬ್ಬೊಬ್ಬರು ಮನೆಗಳಾಗಿರ್ತಾರೆ. ಏನ್ರ ಮಕ್ಕ ಗಂಡು ನೋಡೋದು ಗಂಡು ಮಕ್ಕ ಏನ್ರು ನೋಡೋದು. ನೋಡಿ 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 ಅದೇನೋ ಅವ್ರಿಗೆ ಬೇಜಾರಾಗಲ್ಲ ಅದೇನಮ್ಮ. ನಮ್ಮ ಮನೆಗೆ ಹಂಗಿಲ್ಲಮ್ಮ, ನಮ್ಮನೆ ತುಂಬ ಜನ. ನಮ್ಮ ಮನೆಗೆ ಹಂಗಿಲ್ಲಮ್ಮ, ಜನ ಪಿತ 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 ಅಂತಾರೆ. ನಾನು ಮಾಡಿರೋ ದಾನ ಧರ್ಮಗಳ್ಕ ದೇವ್ರು ಇವತ್ತು ನಂಗೆ ಈ ಸಂತೋಷ ಕೊಟ್ಟವನೆ. ಬಾಯ್ ಸುಮ್ಮನೆ ಇರಲ್ಲ ಪ್ರಪಂಚದಾಗ ಯಾರ ಮನೆಗೆ ನನ್ನ ಮಕ್ಕಳಾಗೋ ಇಲ್ಲ. ಒಟ 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 ಅಂತ ಇರ್ತಾರೆ. ಅಜ್ಜಿ ಲೇ ಇದ್ಯಾಕ ಹಾಸ್ಟೆಲ್ಗೆ ತಾನೇ ಓದ್ತೀನಿ ಅಂತ ಹೋಗ್ಬಿಟ್ಟು ಇದೇನ ಹಾಸ್ಟೆಲಿಂದ ಎಷ್ಟೊತ್ತಾಗ ಹೋಗಿ ಬಂದಿದ್ಯಾ? ಹಿಂಗೆ ಬಂದ್ಬಿಟ್ಟೆ. ಯಾಕೆ ಹಿಂಗೆ ಬಂದ್ಬಿಟ್ಟೆ? ಯಾಕ ಏನಾಯ್ತಾ? ಏನೂ ಆಗಿಲ್ಲ, ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದ್ಬಿಟ್ನೆ. ಗೊತ್ತಾ ನನ್ನ ಮೊಮ್ಮಗನ ಎಷ್ಟು ಆಸೆ ನನ್ನ ಮೇಲೆ. ಬಂಗಾರ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು. ಏನೋ ಬರ್ಗವ ಚೆನ್ನಾಗಿ ಓದ್ತಾ ಇದೆಯೇನಾ? ಓದ್ತಾ ಇದ್ದೆ. ಹೋಗು ಒಬ್ಬಟ್ಟಕ್ಕೆ ಮಾಡ್ತೀನಿ, ಬೆಳಗ್ಗೆ ತಿನ್ಬಿಟ್ಟು ಎತ್ಕೊಂಡು ಹೋಗಿ ಅಂತ. ಇಲ್ಲ ಅಜ್ಜಿ, 6 ತಿಂಗಳು ರಜೆ ಕೊಟ್ಟವ್ರೆ ಈ ಸ್ಕೂಲ್ಗೆ 6 ತಿಂಗಳು. ಅಯ್ಯೋ ನಾನು ಎಲ್ಲೂ ನೋಡಿಲ್ಲಪ್ಪ 6 ತಿಂಗಳು ರಜೆ ಕೊಟ್ಟಿರೋದು. ಅದೇನು ಏನೋ 6 ತಿಂಗಳು ರಜೆ ಕೊಟ್ಟವ್ರೆ. 6 ತಿಂಗಳು ನಾನು ಹೋಗೋಕ್ಕಾಗಲ್ಲ. ಹೋಗ್ಲಿ ಹೋಗು, ಓದಿ 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 ಸುಸ್ತಾಗಿತ್ತಿ. ಹೋಗಪ್ಪ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದೆಯಲ್ಲೇನಪ್ಪ ನೀನು? ಅಜ್ಜಿ. ಹೋಗಪ್ಪ, ದೇವ್ರು ಒಳ್ಳೇದ್ ಮೇಲೆ ಹೋಗು, ಮಲ್ಕ ಹೋಗು. ನನ್ನ ಮೊಮ್ಮಗನು ದೊಡ್ಡ ಆಫೀಸರ್ ಆತಾನೆ ಅಲ್ಲೇನಾ? ಇವಾಗ 6 ತಿಂಗಳು ರಜೆ ಕೊಟ್ಟವ್ರೆ ಸ್ಕೂಲ್ಗೂ ಹಾಸ್ಟ್ಲಿಗೆ. ಆಮೇಲೆ ನೋಡೋಣ ಅಜ್ಜಿ, ಆಲೋಚನೆ ಮಾಡ್ತೀನಿ. ಮಾಡೋಣ ಆಲೋಚನೆ. ಅದ್ಯಾವುದೋ ಹುಡುಗಿ ನಿಂದಾಕಂತ ತಿರುಗ್ತಾ ಇದ್ದಂತೆ. ಅದೇನು ಕಿತಾಪತಿ ಆಯ್ತೋ ಏನೋ ಓಡ್ ಬಂದಾನೆ. ನೋಡೋಣ ಯಪ್ಪನ ಬೇಳೆಗಳನ್ನ. ನೋಡಪ್ಪ, ಅಕ್ಕಪಕ್ಕದಾಗ ನಮ್ಗೆ ಆಗ್ಯೋರು, ನಮ್ಗೆ ಆಗ್ದಿರೋದು ಜಾಸ್ತಿ ಜನ ಅವ್ರೆ. ನಾವು ಎಡುತ್ತೀರೋ ಬೀಳ್ತಿರೋ ಅಂತ ನೋಡ್ಕೊಂಡಿರ್ತಾರೆ. ನೀನು ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು. ಅಜ್ಜಿ ಇರ್ತೀನಿ. ಹೋಗು, ಒಳಕ್ಕೆ ಹೋಗು. ಲೇ ದ್ರಾಕ್ಷಿ, ನಿನ್ನ ಮಗನ ಬಂದ ನೋಡಿ, ಆರತಿ ಮಾಡಿ ಒಳಗೆ ಕರ್ಕಳೆ ಮೊಮ್ಮಗನ್ನ. ದೊಡ್ಡ ಆಫೀಸರ್ ಆಗ್ಬಿಟ್ಟವನು. ಆರತಿ ಮಾಡಿ ಒಳಗೆ ಕರ್ಕ ನನ್ನ ಮೊಮ್ಮಗನ್ನ. ಆರತಿ ಮಾಡಿ ನಾಯಿ ಕಣ್ಣು, ಪೀಡೆ ಕಣ್ಣು, ರಂಡಿ ಕಣ್ಣು, ರಾಕ್ಷಸಿ ಕಣ್ಣು ಎಲ್ಲಾರ ಕಣ್ಣು ಹೋಗ್ಲಿ ಅಂತ ಆರತಿ ಮಾಡಿ ಒಳಗೆ ಕರ್ಕಮ್ಮ ನನ್ನ ಮೊಮ್ಮಗನ್ನ. ಬಂಗಾರ ಮೊಮ್ಮಗನ ನನ್ನ ಮೊಮ್ಮಗನು. ಬಂಗಾರ ಮೊಮ್ಮಗನು. ಸುಮಾ ಚೆನ್ನಾಗಿದ್ದೀಯೇನೆ? ಈ ಪಿಡಿಗ್ಲೇನಕ್ಕ ಇಷ್ಟೊತ್ತಿನಾಗ ಬಂದಿರೋದ? ಅತ್ತೆ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯ ಅತ್ತೆ? ಚೆನ್ನಾಗಿದ್ದೀನಮ್ಮ. ಏನಕ್ಕೆ ಇಷ್ಟೊತ್ತಿನಾಗ ಬಂದಿದ್ದೀರಿ ಅತ್ತೆ? ನಮ್ಮ ಅಣ್ಣವನ ಎಲ್ಲ ಅಂಗಡಿಗಳ ಹೋಗಿರ್ಬೇಕು, ಬರ್ತಾನೆ. ಅಪ್ಪನ ಮನೆ ಕೂತ್ಕೊಂಡಿರ್ತಾನ. ಹೆಂಗ್ಸ ಮನೆ ಕೂತ್ಕೊಂಡು ಕಾಲಾಕಕ್ಕ ಎಲ್ಲ ಅಂಗಡಿಗಳ ಹತ್ರ ಇರಬೇಕು, ಬರ್ತಾನೆ. ಹೇಳು ಏನಕ್ಕ ಬಂದಿರೋದು? ಏನಾರಮ್ಮ ಇಷ್ಟುದ್ದಾಗ ಹೋಗ್ಬಿಟ್ಟಿದ್ಯಾ? ಅಜ್ಜಿ ಚೆನ್ನಾಗಿದ್ದೀಯ ಅಜ್ಜಿ? ಚೆನ್ನಾಗಿದ್ದೀನಿ. ಓದ್ತಾ ಇದ್ದೇನೆ ಸ್ಕೂಲ್ಗೆ ಓದ್ತಾ ಇಲ್ಲ ಅಜ್ಜಿ, ಕಾಲೇಜ್ಗೆ ಓದ್ತಾ ಇದ್ದೀನಿ. ಹೌದಾ? ಎಂಥ ಕಾಲೇಜು? ನನ್ನ ಮೊಮ್ಮಗನು ಬೆಂಗಳೂರಾಗ ಅದ್ಯಾವುದೋ ದೊಡ್ಡ ಕಾಲೇಜ್ಗೆ ಓದ್ತಾವನಂತೆ. ಅಲ್ಲೇ ಇಟ್ಕೊಂಡು ಹಾಸ್ಟ್ಲಾಗೆ ಅಲ್ಲೇ ಓದ್ತಾವನು. ಇವಾಗ ಬಂದವನೆ. ಭಾರ್ಗವನ್ನ? ಭಾರ್ಗವನೇ. ಲೇ ಭಾರ್ಗವ, ಏನಜ್ಜಿ? ನೋಡಿ ರಾಮನ್ ಬಂದವನೆ, ನೋಡ್ಬಾ. ಏನಾರಮ್ಮ ಒಣಗೋಗ್ಬಿಟ್ಟಿದ್ಯಾ? ಬೆಳೆಯೋ ಮಕ್ಳೆಲ್ಲ ಅತ್ತೆ, ಅದಕ್ಕೆ ಹಂಗೆ. ನಮ್ಮ ಮನೆಗಿದ್ದಾಗ ಏನು ಗುಂಡ್ಗ ಹೆಂಗಿದ್ನ? ಇವಳು ಆಗ್ತಾ ಇದ್ದಲ್ಲ ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನ, ಅದು ಗುಂಡ್ಗ ಇತ್ತು. ಪಾಪ ಮುಂಡೆ ಪಾಪ, ಅವಾಗ ಉಕ್ಕುಳಿ ಆಗ್ತಾರಲ್ಲ ಇವಾಗ ನೋಡ್ರಿ. ಏನೋ ಗುಂಡ ಚೆನ್ನಾಗಿದ್ದೀಯನಾ? ಭಾರ್ಗವಣ್ಣ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಣ್ಣ? ಗುಂಡ ಚೆನ್ನಾಗಿದ್ದೀನಿ. ಯಾವ ಕಾಲೇಜ್ ಕಡೆ ಓದ್ತಾ ಇರೋದು? ಅದು ಯಾವ್ದಪ್ಪ ಅಂದ್ರೆ ಅವ್ನ ಕಾಲೇಜ್ಗೆ ಹೋದ್ರೆ ತಾನೇ ಹೇಳಕ್ಕ. ಯಾವ್ದು ಮರ್ತು ಬಿಟ್ನಲ್ವಾ? ಬಿಡು, ಅದ್ಯಾವ್ದು ಇಂಗ್ಲೀಷ್ ಕಾಲೇಜು. ಕನ್ನಡ ಕಾಲೇಜ್ ಆಗಿದ್ರೆ ನನ್ನ ಮೊಮ್ಮಗನು ಪಟ್ ಅಂತ ಹೇಳ್ಬಿಟ್ಟಿರೋಣ. ಅದ್ಯಾವ್ದು ಇಂಗ್ಲೀಷ್ ಕಾಲೇಜು. ನೀನ್ ಯಾವ ಕಾಲೇಜ್ ಓದ್ತಾ ಇರೋದು? ಗೌರ್ಮೆಂಟ್ ಕಾಲೇಜ್ ಕತ್ತಿ. ನೀನು ಗೌರ್ಮೆಂಟ್ ಕಾಲೇಜ್ ಕಲ್ತ್ರಿ ಇನ್ನಂತ ಕಾಲೇಜ್ ಕೊತ್ತೀಯ? ಇವಾಗ ಬರ್ಗವ ಒಳಕೋಗು ಸೊಳ್ಳೆಗೆ ಕಸ್ತವೆ. ಜರಾಗಿರ ಬಂದ್ಬಿಟ್ಟಾತ. ಬೆಂಗಳೂರಾಗ ಚೆನ್ನಾಗಿ ತಿನ್ಕೊಂಡಿದ್ದೆ, ಇಲ್ಲಿ ಬಂದು ಸೊಳ್ಳೆಗೆ ಕಚ್ಕೊಂಡು ಜರಾಗಿರ ತರ್ಸ್ಕೊಂಬಿಟ್ಟೆ. ಹೋಗುವಾಗ ಒಳಕೋಗು. ಏನೋ ಸುಮ್ಮನೆ ಇಷ್ಟೊತ್ತಾಗ ಬಂದಿದ್ಯಾ? ಅದು ಅತ್ತೆ ಅಣ್ಣ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೆ. ಹೌದಾ? ಇಲ್ಲ ಕೂತ್ಕ, ಬರ್ತಾನೆ. ಸರಿ ಕೂತ್ಕೊಂಡಿರಿ, ಬರ್ತಾನೆ. ಅತ್ತಾಯ್ತಾ? ಹೋಗ್ಬೇಡ್ರಿ. ನಮ್ಮ ಅಕ್ಕಪಕ್ಕ ನಮ್ಗೆ ಆಗ್ದಿರೋದು ಎಲ್ಲ ಆಗ್ಯಾರ, ನಮ್ಗೆ ಆಗಲ್ಲ. ಯಾರ ಮನೆ ಹತ್ರಕ್ಕೆ ಹೋಗಿ ನಮ್ಮ ಮಾನ ಮರ್ಯಾದೆ ಯಾರಾಜ್ ಹಾಕ್ಬಿಟ್ಟು ಹೋಗ್ರಿ. ನಿಮ್ಮ ಪಾಡಕ್ಕೆ ನೀವು ಇಲ್ಲಿ ಕೂತ್ಕೊಂಡಿದ್ದು ಮಾತಾಡ್ಸ್ಬಿಟ್ಟು. ಅಜ್ಜಿ ಚೆನ್ನಾಗಿದೆಯಾ ಅಜ್ಜಿ? ಊನಪ್ಪ ರಾಮು ಚೆನ್ನಾಗಿದ್ದೀನಾ? ಬರ್ರ ಇಲ್ಲಿ ಕೂತ್ಕೊ ಬರ್ರ. ಇಲ್ಲ ನಡೀರಿ ಒಳಕ. ಎಷ್ಟೊಂದು ಚಳಿ ಹೊಡಿತಾ ಇದೆ ನೋಡು, ನಡೀರಪ್ಪ ಒಳಕ. ಇಡ್ಲಿ ಬಿಡಜ್ಜಿ, ಪರವಾಗಿಲ್ಲ. ಮಾತಾಡ್ಸ್ಬಿಟ್ಟು ಶಿವನ್ನ ನಮ್ಮ ಮನೆಗೆ ಬರ್ರಿ. ಇವಾಗ ಇಲ್ಲಿ ಮಲ್ಕೊಂಡಿದ್ದು ಬೆಳಗ್ಗೆ ಹೋಗಿರಂತೆ. ಇಲ್ಲ ಅಜ್ಜಿ ಪರವಾಗಿಲ್ಲ, ಓದ್ತೀರಿ ನಾವು. ನಮ್ಮ ಅಮ್ಮನು ಏನೋ ಮಾತಾಡಬೇಕು ಅಂತಂದ್ಲು, ಅದಕ್ಕೆ ಬಂದ್ರಿ. ಹೌದಾ? ಸರಪ್ಪ. ಏನು ಸುಮಾ, ನಿಮ್ಮ ದೊಡ್ಡಪ್ಪನು ಎಲ್ಲೋ ಕಾಶಿ ಹತ್ರಕ್ಕೆ ಹೋದ್ರಂತೆ? ಹೋಗವ್ರೆ ಅತ್ತೆ, ಇನ್ನೂ ಬಂದಿಲ್ಲ. ಹೋಗ್ಲಿ ಪುಣ್ಯ ಮಾಡೋರಮ್ಮ. ಎಲ್ಲ ಮುಗಿಸ್ಕೊಂಡು ಹೊರಟುಬಿಟ್ರು. ನಿಮ್ಮ ಚಿಕ್ಕಣ್ಣಗೂ ಮದುವೆ ಆಗೋಯ್ತಂತೆ? ಆಗೋಯ್ತು. ಎಲ್ಲ ಭಾಗಗಳು ಕೊಟ್ಬಿಟ್ರಾ? ಇವಳಿಗೆ ಯಾಕೋ ಭಾಗಗಳು ಸುದ್ದಿ? ಇವಳೇನು ಕೇಳೋದು? ನಮ್ಮ ಮನೆಗೆ ಬಂದವ್ರ ಹತ್ರ ಇವಳಿಗೆ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ. ನೋಡೋಣ, ನಾನು ಸುದ್ದಿ ಏನನ್ನ ಮಾತಾಡ್ತಾರೆ. ನಾನು ಸುದ್ದಿ ಮಾತಾಡಲಿ, ಇವಾಗ ಗಾಶ ಬಿಡಿಸ್ಬಿಡ್ತೀನಿ. ಇಲ್ಲ ಅತ್ತೆ, ಭಾಗ ಏನು ಈಸ್ಕೊಂಡಿಲ್ಲ. ಹೌದಾ? ಅವತ್ತು ನಿಂಗೆ ಅವರೇ ದುಡ್ಕೊಂಡು ತಿಂತಾ ಇದ್ರಲ್ಲ? ಅತ್ತೆ, ಅವರೇ ದುಡ್ಕೊಂಡು ತಿಂತಾ ಇದ್ರು. ತಿನ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗುತ್ತೆ. ಏನು ಬೇಡ ಬಿಡತ್ತೆ. ಆಮೇಲೆ ಮಾತಾಡ್ಬಿಟ್ಟು ಒಳಕ್ಕೆ ಬರ್ರಮ್ಮ. ಸರಿ ಅತ್ತೆ, ಬರ್ತೀರಿ. ಏನು ಮಾತಾಡ್ಬೇಕಮ್ಮ ನೀನು? ಏನು ಮಾತಾಡ್ಬೇಕಿರಪ್ಪ, ಬರಲಿ. ಅಲ್ಲಪ್ಪ, ನಾವು ಮನೆ ಬಿಟ್ಟು ಈಚೆಗೆ ಬಂದ್ಬಿಟ್ರಿ. ಇವಾಗ ಎಲ್ಲಪ್ಪ ಇರೋದು ನಾವು ರಾಮು? ನೀವು ಒಂದು ಹೊತ್ಕನ ಇರೋಕ್ಕೆ ಜಾಗನ ಬೇಕು ತಾನೇ? ಏನು ಮಾಡೋದು ಇವಾಗ ನಾವು?
ದುಡ್ಬಿಟ್ಟೇನು ಅಂತ ಅನ್ಸಿತ್ತು ರಾಮು. ಅಮ್ಮ ಯಾರು ಜಾಗ ಕೊಡ್ತಿದ್ರೇನಂತೆ, ಎಲ್ಲ ದೇವಸ್ಥಾನದವ ಇವತ್ತೊಂದು ದಿವಸ ಹಂಗೆ ಕಳೆದ್ಬಿಟ್ಟು ಆಮೇಲೆ ಎಲ್ಲಾದರೂ ಹೋಗಿ ಮನೆ ಮಾಡ್ಕೊಂಡಿರೋಣ ಬಿಡಮ್ಮ ಹಂಗಂತೀಯ. ಇದು ರಾಮು, ನಾವು ಅದೇ ಊರಾಗೆ ಇದ್ದರೆ ಸುಮ್ಮನೆ ಅಜ್ಜಿ ಬಂದು ತೊಂದರೆ ಗೊತ್ತಾಯ್ತಾಳೆ. ನಾವು ಇಲ್ಲೇ ಎಲ್ಲ ಚಿಕ್ಕದಾಗಿ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರೋಣಪ್ಪ. ಸರಿನಮ್ಮ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಮಾಡೋಣಮ್ಮ. ನಾನು ಹೆಂಗೂ ಇವಾಗ ಸಾಯಂಕಾಲ ಹೊತ್ತು ರೇಷನ್ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಲ್ಲ, ಹೆಂಗೋ ಹಂಗೆ ನಿಭಾಯಿಸ್ಕೊಂಡು ಹೋಗೋಣ ಬಿಡಮ್ಮ. ನಾನು ಕೂಲಿನಲ್ಲಿ ಮಾಡ್ತೀನಪ್ಪ, ನಂಗೆ ಕೂತ್ಕೊಂಡಿರೋಕ್ಕ ಬೇಜಾರು ಬೇಡಮ್ಮ. ನೀನು ಆರಾಮಾಗಿರಮ್ಮ, ಇಷ್ಟಿನಿಂದ ಕಷ್ಟಪಟ್ಟಿದ್ದೆ ಸಾಕು. ಇಲ್ಲ ನಂಗೆ ಕೆಲಸ ಮಾಡ್ತಾ ಇದ್ರೇ ಆರೋಗ್ಯ, ಕೂತಿತ್ತವೆ ಇದ್ರೆ ಹೇಳ್ಕೊಂಡು ಕಾಯಿಲೆಗೆ ಬರ್ತಾವಪ್ಪ. ಸರಮ್ಮ ಆಯಿತು, ನಾನು ಕೆಲ್ಸಕ್ಕೆ ಹೋಗೋವರೆಗೂ ಹಂಗಿರು. ನಾನು ಹೆಂಗೂ ಇವಾಗ ಕಾಲೇಜ್ ಮುಗಿಸ್ಕೊಂಡು ರೇಷನ್ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದ್ರಾಗೆ ಆರಾಮಾಗಿರ್ಬೇಕಾಗಿತ್ತು ನೀನು. ಇಲ್ಲ 2 ಎಮ್ಮೆನ ತಗೊಳ್ಳೋಣಮ್ಮ. ಅಯ್ಯೋ ಬೇಡಪ್ಪ, ನಾವಿರೋದು ಬಾಡಿಗೆ ಮನೆಗೆ, ಅದಕ್ಕೆ ಕಟ್ಟೋಕ್ಕೆಲ್ಲ ಜಾಗ ಬೇಕಲ್ಲ. ಬೇಡ. ಹೌದಾ? ಬೇಡ ನಾನು ಕೂಲಿ ನಾಲಿಗೆ ಹೋಗ್ತೀನಿ, ನೀನು ಮನೆಗಿರಲ್ಲ, ಕಾಲೇಜ್ ಮುಗಿಸ್ಕೊಂಡಂಗೆ ಕೆಲ್ಸಕ್ಕೆ ಹೋಗ್ತೀಯ, ನಾನು ಒಬ್ಳಿಗೆ ಏನು ಮಾಡಲಿ? ಸರಿಮ್ಮ ಆಯಿತು, ನಿನ್ನ ಖುಷಿ. ಸುಮಾ, ಇದ್ಯಾಕಮ್ಮ ಇಷ್ಟೊತ್ತಾಗಿ ಬಂದುಬಿಟ್ಟಿದ್ರಿ? ಯಾಕಪ್ಪ ರಾಮು? ಶಿವಪ್ಪ, ನಮ್ಮ ಅಮ್ಮನು ಏನೋ ಮಾತಾಡಬೇಕಂತೆ, ಅದಕ್ಕೆ ಬಂದಿರೋದು. ಹೌದಾ? ಏನಮ್ಮ ಇಷ್ಟೊತ್ತಾಗ? ಅಣ್ಣ, ನಿನ್ನ ಹತ್ರ ಏನೋ ಒಂದು ಮಾತು ಕೇಳ್ತೀನಿ, ನೀನು ನಂಗೆ ನಿಜ ಹೇಳ್ತೀಯ ತಾನೆ? ನಿಜನಾ? ಹೇಳಮ್ಮ, ನೀನು ಕೇಳಿದ್ರೆ ನಾನು ಪ್ರಾಣನೇ ಕೊಡ್ತೀನಿ. ನಿಜ ಹೇಳ್ದಿರ್ತೀನೇನಮ್ಮ ನಾನು. ಏನು ಹೇಳು? ಅಣ್ಣ, ಈ ರಾಮು ನನ್ನ ಮಗನ್ ತಾನೆ? ಯಾರು ಹೇಳಿದ್ದು? ಇಲ್ಲ ನೀನು ಸುಳ್ಳು ಹೇಳ್ಬೇಡ, ನೀನು ನಿಜನೇ ಹೇಳು. ಈ ರಾಮು ನನ್ನ ಮಗನ್ ತಾನೆ? ಅಲ್ಲಮ್ಮ, ಇವಾಗ ಈ ಸುದ್ದಿ ಎಲ್ಲ ಯಾಕೆ ಬೇಕು ನಿಂಕ? ಯಾಕೆ ಬೇಕು? ಇಲ್ಲಣ್ಣ, ನಂಗೆ ತಿಳಿತು. ನಂಗೆ ನೀನು ಹೇಳ್ಬೇಕು ನಿಜನ ಸುಳ್ಳು ಅಂತ. ನಿನ್ನ ಮುಖಾಂತರನೇ ನಾನು ತಿಳ್ಕೊಬೇಕಣ್ಣ. ಹೇಳೋಣ ನೀನು. ಹೂನಮ್ಮ, ಈ ರಾಮು ನಿನ್ನ ಮಗನೇ. ಅವತ್ತು ನಿಮ್ಮ ಅತ್ತೆ ಮಗು ಸತ್ತೋಗೈತೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಕೊಟ್ಲು. ಯಾರಿಗೇಕು ಕಳಿಸಿಲ್ಲಲ್ಲ, ನನ್ನ ಕೈಲಿ ಕೊಟ್ಲು. ಎಂಥ ಕೆಲಸ ಆಗೋಯ್ತು, ಕಟ್ಕೊಂಡಿರೋ ಗಂಡನ್ನು ಕಳ್ಕೊಂಬಿಟ್ಲು ನನ್ನ ತಂಗಿ. ಇವತ್ತು ಮಗುನೂ ಹೋಯ್ತಲ್ಲ ಅಂತ ನನ್ನ ಮನ್ಸಿಗೆ ಬಲೆ ನೋವಾಗೋಯ್ತಮ್ಮ. ಎತ್ಕೊಂಬರ್ತಾಯಿದ್ರೆ ಮಗು ಕೈ ಕದಲ್ತು. ಆವಾಗ ನನಗೆ ಮನ್ಸಿಗೆ ಅಷ್ಟು ಸಮಾಧಾನ ಆಯಿತು. ಆವಾಗ ಎತ್ಕೊಂಬಂದು ನಮ್ಮ ಮನೆಗೆ ನಾನು ಸಾಕಿದ್ನಮ್ಮ. ಸಾಕಿ ನಿನ್ನ ಮಗುನ ನಿನಗೆ ಒಪ್ಸಿದ್ನಿ. ಯಾಕಮ್ಮ ಇವಾಗ ಈ ಮಾತೆಲ್ಲನೂ? ನಾನು ಈ ವಿಷಯ ರಾಮುಗೆ ಆವತ್ತೇ ಹೇಳಿದ್ದೀನಲ್ಲ. ನನ್ನ ಹತ್ರ ಹೇಳಿಲ್ಲಣ್ಣ. ನೋಡಮ್ಮ, ರಾಮು ನಿನ್ನ ಮಗನು ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಅತ್ತೆಗೆ ತಿಳಿಕೂತು. ನಿಮ್ಮ ಅತ್ತೆ ಎಂಥ ಚಂಡಾಳಿ ತಿಳಿದಾವಳು. 1.5 ವರ್ಷದ ಮಗುನ ಸತ್ತೋಗವನೆ ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಟ್ಬಿಟ್ಲಲ್ಲ ಪಾಪಿ. ಅವಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ರಾಮು ನಿನ್ನ ಮಗನು ಅಂತ ತಿಳಿಬಾರ್ದು ನೋಡು. ಇಲ್ಲಣ್ಣ, ನಾನು ಯಾವಾಗೋ ಅನ್ಕೊಂಬಿಟ್ಟೆ ನನ್ನ ಮಗನ ಬದುಕವನೆ ಅಂತಂದ್ಬಿಟ್ಟು ಆ ಅಮ್ಮನಿಗೆ ತಿಳಿಕೊಡ್ತು ಅಂತ. ಅವಳಿಗೆ ಏನು ಮಾಡೋಕ್ಕೂ ರೇಸಲ್ಲಮ್ಮ, ಏನು ಮಾಡೋಕ್ಕೂ ರೋಸಲ್ಲ ಅಂತ ಕಿರಾತಕಿ ಅವಳು. ಇಲ್ಲಣ್ಣ, ಯಾವುದೇ ಕಾರಣಕ್ಕೂ ತಿಳಿಯಲ್ಲ. ಯಾರಿಗೂ ತಿಳಿಕೂತು? ಇಲ್ಲ ಯಾರಿಗೂ ತಿಳಿಯಲ್ಲ. ಅಮ್ಮ, ನನ್ನನ್ನೇ ಕೇಳಿದ್ರೆ ನಾನೇ ಹೇಳ್ತಾ ಇದ್ನಲ್ಲಮ್ಮ. ನೀನು ಕೇಳವನೆ ಅಂತ ನನಗೆ ತಿಳಿದಪ್ಪ. ಮಾವನು ಆವತ್ತೇ ಹೇಳ್ದ ನಂಗೆ ಈ ವಿಷಯ ಎಲ್ಲನೂ. ನಿನ್ನ ಹತ್ರ ಸಮಯ ಬಂದಾಗ ಹೇಳೋಣ ಅಂತ ಅಂದ್ಬಿಟ್ಟು ನಾನೇ ಕಾಯ್ತಾ ಇದ್ದೆ. ಹೋಗ್ಲಿ ಬಿಡಪ್ಪ, ನನ್ನ ಮಗು ನನಗೆ ಸಿಕ್ತಲ್ಲ, ಅಷ್ಟೇ ಸಾಕು. ಅಲ್ಲಮ್ಮ, ಇದನ್ನು ಕೇಳಕ್ಕ ನೀನು ಇಷ್ಟು ದೂರ ಬಂದ? ನಡಿ, ಮನೆಗೆ ಬಿಟ್ಬಿಟ್ಟು ಬರ್ತೀನಿ, ನಡಿಯಮ್ಮ. ಇನ್ನೆಲ್ಲಣ್ಣ, ಮನೆಯಿಂದ ಆಚೆ ಹಾಕ್ಬಿಟ್ಲು ನಮ್ಮತ್ತೆ. ಇನ್ನು ನಮ್ಮ ಮನೆಗೆ ಬರಬೇಡ್ರಿ ಅಂತ ಹೇಳ್ಬಿಟ್ಲಣ್ಣ. ಯಾಕಮ್ಮ, ಏನಾಯ್ತು? ಅಯ್ಯೋ ಚಂಡಾಳಿ, ಅವಳೇನು ಮನುಷ್ಯಲ ಇಲ್ಲ, ರಾಕ್ಷಸ್ಲ. ಅವಳಕ್ಕಿನ್ನ ಪಾಪದ ಕೂಡ ತುಂಬ್ದಂಗಿಲ್ಲ. ಎಂಥ ಮಾತಾಡ್ತಾಳೆ ಅವಳು. ಅದಕ್ಕೆ ಅಣ್ಣ, ನಾವು ಮನೆ ಬಿಟ್ಬಿಟ್ಟು ಬಂದರೆ ಅಣ್ಣ ನಿಮ್ಮ ಕೈ ಮುಗಿದು ಬೇಡ್ಕೊಂತೀನಿ. ನಾವು ನಿಮ್ಮ ತಂಟಕ್ಕೆ ಬರಲ್ಲಣ್ಣ. ಇಲ್ಲೇ ಎಲ್ಲಾದರೂ ಒಂದು ಬಾಡಿಗೆ ಮನೆ ಇದ್ರೆ ಚಿಕ್ಕದು ಕೊಡ್ಸ್ಕೊಟ್ಬಿಡೋಣ. ನಾವಿಲ್ಲೇ ಜೀವನ ಮಾಡ್ಕೊಂತೀರಿ. ನನಗಲ್ಲಿ ನರಕ ಆಗ್ಬಿಟ್ಟದಣ್ಣ, ನನಗೆ ಬೇಡಣ್ಣ. ಬಾಡಿಗೆ ಮನೆ ಯಾಕಮ್ಮ? ನಮ್ಮನೆ ಅದೇ ಚಿಕ್ಕದು ಕೊಡ್ತೀನಿ, ನಡಿಯಮ್ಮ. ಇಲ್ಲ ನಮ್ಮ ಜೊತೆಗೆ ಇರಮ್ಮ. ಬೇಡಣ್ಣ, ನನಗೆ ಯಾವುದನ್ನ ಒಂದು ಚಿಕ್ಕದೊಂದು ಬಾಡಿಗೆ ಮನೆ ಕೊಡ್ಸ್ಬಿಡೋಣ. ನಿಮ್ಮ ಮನೆ ಬೇಡಣ್ಣ, ಬೇಡ. ನಮ್ಮ ಅತ್ತೆಗೆ ಭಯ ಬೀಳ್ತಾ ಇದೆಯೇನಮ್ಮ? ಏನಮ್ಮ ಮುಂದೆ ಭಯ ಬೀಳೋದು ನೀನು? ಹಂಗಂತ ಏನಿಲ್ಲಣ್ಣ, ಬೇಡ ಅಂತ. ಶಿವಪ್ಪ, ಏನೋ ನಿನ್ನ ತಂಗಿ ಬಂದವಳು ನೋಡಪ್ಪ ಇಷ್ಟೊತ್ನಾಗ. ಏನೋ ಇಷ್ಟೊತ್ನಾಗ ನೀನು ಉಟ್ಕೊಂಬಂದವಳು ನೋಡಪ್ಪ. ಅತ್ತೆ ನೋಡ್ತಾ ಇದ್ದೀನಿ ಅತ್ತೆ, ಚೆನ್ನಾಗಿ ಕಾಣಿಸ್ತವೆ ಕಣ್ಣುಗಳಂಕ. ಕಾಣಿಸ್ತವೆ. ಏನೋ ಬಂದವಳು ನೋಡು. ಮಾತಾಡಿದ್ದಾಯ್ತೇನೋ? ಆಯ್ತತ್ತೆ, ಮಾತಾಡಿದ್ದು. ಕರ್ಕೊಂಡೋಗೋ, ಬಿಟ್ಟು ಬರೋದಾ? ಇಲ್ಲ ನೋಡಿ ಏನೋ ಮಾಡ್ತೀಯೋ, ಇಲ್ಲ ಅವರೇ ಓದ್ತಾರೋ? ಇಲ್ಲ ಅತ್ತೆ, ಈ ಕತ್ಲಾಗ ಹೆಂಗೆ ಕರ್ಕೊಂಡೋಗೋದು? ನನ್ನ ತಂಗಿ ಆ ಊರಿಗೆ ಹೋಗಲ್ಲ ಅಂತ ಅವಳೆ. ಬೆಳಗ್ಗೆ ಆದಮೇಲೆ ಇಲ್ಲ ಯಾವುದೋ ಒಂದು ಚಿಕ್ಕ ಮನೆ ಕೊಡಿಸ್ಬಿಟ್ಟು ಬಾಡಿಗೆ ಮನೆ ಇಲ್ಲೇ ಇರ್ತಾಳೆ ನನ್ನ ತಂಗಿ. ಹೌದೇನೋ? ಬಾಡಿಗೆ ಕಟ್ಕೊಳಕ್ಕೆ ಏನು ಮಾಡ್ತಾಳೆ? ರಾಮ್ನು ಕಾಲೇಜ್ ಮುಗಿಸ್ಕೊಂಡು ಒಂದು ದೊಡ್ಡದು ರೇಷನ್ ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತಾನೆ, ಅದ್ರಾಗ ಕಟ್ತಾರೆ. ಓ, ಕೆಲ್ಸಕ್ಕೆ ಬೇರೆ ಓದ್ತಾವ ನೀನು? ಕೆಲ್ಸಕ್ಕೆ ಹೋಗ್ತಾನೆ. ಬಾರ್ಗವ್ನು ಬಂದವನೇ. ಅದೇನತ್ತೆ, ಇವಾಗ ಇದ್ದಕ್ಕಿದ್ದಂಗೆ ಇಷ್ಟೊತ್ತಾಗ ಏನಕ್ಕೆ ಬಂದವನು? ಏನಪ್ಪ, ನಂಗೆ ತಿಳಿದು ಬಂದವನೆ.
ಬರ್ಲಿ ಬಿಡು, ಏನೋ ನನ್ನ ನೋಡ್ಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಬಂದ್ಬಿಟ್ಟವನೆ. ಯಾವಾಗ ಹೋಗ್ತಾನಂತೆ? 6 ತಿಂಗಳು ಹಾಸ್ಟ್ಲು ರಜಾ ಕೊಟ್ಟವ್ರಂತೆ, 6 ತಿಂಗಳು ಕಾಲೇಜ್ ರಜಾ ಕೊಟ್ಟವ್ರಂತೆ. ಏನು? 6 ತಿಂಗಳು ಆದ್ಮೇಲೆ ಹೋಗ್ತಾನಂತೆ. ಅತ್ತೆ, ನನ್ನ ತಂಗಿನೂ ರಾಮು ಇವತ್ತು ರಾತ್ರಿ ಇಲ್ಲೇ ಇರ್ತಾರೆ. ಬೆಳಗ್ಗೆ ಬಾಡಿಗೆ ಮನೆ ಮಾಡಿಕೊಟ್ಬಿಟ್ಟು ಅವ್ರು ಅಲ್ಲಿಗೆ ಹೋಗ್ತಾರೆ. ಇವತ್ತಿಲ್ಲೇ ಇರಲಿ. ಇನ್ನೇನು ಹೇಳಿದ್ಮೇಲೆ ಆಗಲ್ಲ ಅಂತದೇನಪ್ಪ. ಹೋಗಿ ಸುಮಿ ಒಳಕ. ಅವನು ಕೂಗತ್ತೆ ಭಾರ್ಗವನ. ಏನಕ್ಕಪ್ಪ ಕೂಗತ್ತೆ ನೀನು? ಲೇ ಭಾರ್ಗವ, ಏನಜ್ಜಿ? ನಿಮ್ಮ ಅಪ್ಪನ ಕೂಗ್ತಾವ್ ನೋಡ. ಏನಪ್ಪ ಅದೇನದು? ಏನಪ್ಪ ಅನ್ನೋದಕ್ಕೆ ಅಷ್ಟೊತ್ತು ತೊದಲ್ತಾ ಇದೆಯಾ? ಏನು ಇದಕ್ಕಿದ್ದಂಗೆ ಇಷ್ಟೊತ್ತಿನಾಗ ಬಂದ್ಬಿಟ್ಟಿದ್ಯಾ ಕತ್ಲಾಗ? ಹೂನಪ್ಪ, ರಜೆ ಕೊಟ್ಟರು ಅದಕ್ಕೆ ಬಂದ್ಬಿಟ್ಟೆ. ಎಷ್ಟು ದಿನ ರಜೆ ಕೊಟ್ಟವ್ರ? 6 ತಿಂಗಳು. 6 ತಿಂಗಳು ರಜೆ ಕೊಟ್ಟವ್ರಾ? ಹೂನಪ್ಪ. ಅದು ಯಾವುದೋ ನೀನು ಓದ್ತಾ ಇರೋ ಕಾಲೇಜು ಹೆಸರನ್ನ ಹೇಳ ಅಂತಂದ್ರೆ ಹೇಳಲ್ಲ ನೀನು. ಹೋಗ್ಲಿ, ಯಾವ ಹಾಸ್ಟ್ಲು ಅಂತ ಹೇಳ ಅಂತಂದ್ರೆ ಅದು ಹೇಳಲ್ಲ. ಬೆಂಗಳೂರಾಗ ನನ್ನ ಫ್ರೆಂಡ್ಗಳವ್ರೆ ಅಂತ ಹೇಳ್ಬಿಟ್ಟು ದೊಡ್ಡದಾಗೆ ಒಂದು 4 ಜೊತೆ ಬಟ್ಟೆ ಬ್ಯಾಗ ಇಟ್ಕೊಂಡು ಹೋದೆ. ಇವತ್ತು ಬರೀ ಕೈಯಾಗಿ ಬಂದಿದ್ಯಾ? ಎಲ್ಲಿ ಬಟ್ಟೆ ಬೇಲ್ಕಿದ್ವಾ? ಶಿವಪ್ಪ, ನನ್ನ ಮೊಮ್ಮಗನ ಒಳ್ಳೆಯವನು. ನೀನೇನು ಕಳ್ಳಿಗೆ ವಿಚಾರಿಸ್ತಾ ಇದೆಯಾ? ಒಳ್ಳೆಯವನವನು. ಏನೋ ಬಟ್ಟೆ ಬರೆಲ್ಲ ಹತ್ತೋಗಿದ್ವೇನೋ, ಅಲ್ಲೇ ಬಿಟ್ಬಿಟ್ಟು ಬಂದವನೇ. ಇವಾಗ 6 ತಿಂಗಳು ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದಿರ್ಬೋದು. ಅತ್ಯಾರು ಅಷ್ಟೊತ್ತು ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡ್ಕೊಟ್ಟು. ಅಲ್ಲ, ಏನೋ ನಿಂದು ಸಮಾಚಾರ? ಯಾರನ ಆಗಲಿ 6 ತಿಂಗಳು ರಜೆ ಕೊಡ್ತಾರೇನೋ? ಯಾವ ಕಾಲೇಜ್ಕನಾಗಲಿ, ಯಾವ ಹಾಸ್ಟ್ಲಿಕನಾಗಲಿ. ಹಾಸ್ಟ್ಲಿಕತ್ತ ಬಿಡು, 6 ತಿಂಗಳು ರಜೆ ಕೊಡ್ತಾರೇನೋ? ಹೂನಪ್ಪ, 6 ತಿಂಗಳು. ಅದು ಬಿಲ್ಡಿಂಗು ಮೊನ್ನೆ ಮಳೆ ಬಂದು ಬಿದ್ದೋಗ್ಬಿಡ್ತು. ಇವಾಗ ಹೊಸ್ದಾಗಿ ಕಟ್ತವ್ರೆ, ಅದಕ್ಕೆ. ಮಳೆ ಅಂಥ ಮಳೆ ಬಿತ್ತ ಬೆಂಗಳೂರಾಗ? ಬಿಲ್ಡಿಂಗ್ ಬಿದ್ದೋಗಂಥದ್ದು? ಅಯ್ಯೋ, ಎಲ್ಲ ಹಳೆ ಬಿಲ್ಡಿಂಗ್ಗಳಪ್ಪ, ಬಿದ್ದೋಗ್ಬಿಡ್ತವೆ. ಎಲ್ಲ ಕಳ್ಳಿ ಬಿಡು. ಮಗು ಪಾಪ 6 ತಿಂಗಳು ಮನೆಗೆ ಇರ್ಲಿ. ದಿನೇ ಬಣ್ಣ ಓದ್ತಾ ಇರ್ತದೆ ಮೇಲೆ. ಒಂದಲ್ಲ ಒಂದು ದಿವಸ ಬಣ್ಣ ಹಿಂಗೆ ಹಿಡ್ಕಂತದೆ, ಯಾರ್ಯಾರ ಬಣ್ಣ ಏನೇನಂತ. ಬೆಳಗ್ಗೆ ಎದ್ದಿದ ತಕ್ಷಣ ತ್ವಾಟದ ಹತ್ರಕ್ಕೆ ನಡಿ. ಅಲ್ಲಪ್ಪ, ಓದೋ ಮಗುನ ನೀನು ತ್ವಾಟದ ಹತ್ರಕ್ಕೆ ನಡಿ ಅಂತಂದ್ರೆ ಹೆಂಗೆ ಹೇಳು? ಅವನಲ್ಲಿ ಓದಿ ಸುಸ್ತಾಗಿತ್ತಾನೆ. ಇಲ್ಲೇನೋ ಸುಧಾರಿಸ್ಕೊಳ್ಳೋಣ ಅಂತ ಬಂದ್ರೆ ನೀನು ತ್ವಾಟದ ಹತ್ರಕ್ಕೆ ಹೋಗು ಅಂತ ಹೇಳ್ತಾ ಇದೆಯಲ್ಲ, ಹೆಂಗೆ ಹೇಳು? ಬೆಳಗ್ಗೆ 4 ಗಂಟೆಗೆ ಎದ್ದು ತ್ವಾಟದಾಗ ಕೆಲಸ ಮಾಡಿ ಓದೋ ಮಕ್ಳವ್ರೆ ಅಂಥವ್ರನ್ನ ನಾನು ನೋಡಿದ್ದೀನಿ. ನೀನು ಇಲ್ಲಿ ನನ್ನ ಹತ್ರ ವೇದಾಂತ ಹೇಳಕ್ಕ ಬರಬೇಡ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ತ್ವಾಟ ಹತ್ರಕ್ಕೆ ಹೋಗ್ಲಿ. ಅಯ್ಯಪ್ಪ, ನಿನ್ನ ಕಾಲೇಜು ಸಾಕು, ಎಲ್ಲನೂ ಸಾಕು. ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಲಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಎದ್ದೇಳಕ್ಕೆ ಮುಂಚೆ ತ್ವಾಟ ಹತ್ರ ಇರ್ಬೇಕು ನೀನು. ಅಚ್ಚಿ ನೋಡಚ್ಚಿ, ನನಗೆ ಓದಿ ನಂಗೆ ಸುಸ್ತಾಗೋಗಿ ಇಲ್ಲಿಗೆ ಬಂದರೆ ನೋಡಚ್ಚಿ, ನಮ್ಮ ಅಪ್ಪನ ಹೆಂಗೆ ಹೇಳ್ತಾನೆ ತ್ವಾಟ ಹತ್ರಕ್ಕೆ ಹೋಗು ಅಂತ. ನಾನಿದ್ದೀನಿ, ಸುಮ್ಮನೆ ಇರುವ. ಎತ್ತೋದ್ನು ಅಂತ ನಿಮ್ಮ ಅಪ್ಪನ ಕೇಳ್ತಾನೆ ಬೆಳಗ್ಗೆನೆ. ತ್ವಾಟದ ಹತ್ರಕ್ಕೆ ಓದ್ನಪ್ಪ ಅಂತ ನಾನು ಹೇಳ್ತೀನಿ. ನಿಮ್ಮ ಅಪ್ಪನ ಹೋದ್ಮೇಲೆ ಅದರಷ್ಟು ಬಿಸಿಲು ಬಂದಮೇಲೆ ಹೋಗು. ಬೆಳಗ್ಗೆನೆ ಚಳಿ ಜಾಸ್ತಿ ನೋಡಿ, ಇವಾಗ ಹೆಂಗೆ ಬೀಳ್ತಾ ಇದೆ ಮುಂಚೆ. ನೋಡಿ, ನಾನು ಇದ್ದೀನಿ. ಒಟ್ನಾಗಿ ನೀನು ಚೆನ್ನಾಗಿ ಓದಿ ಒಂದು ದೊಡ್ಡ ಆಫೀಸರ್ ಆಗ್ಬೇಕಪ್ಪ, ಅದೇ ನನ್ನ ಆಸೆ. ಅಜ್ಜಿ, ನಿನ್ನ ಆಸೆ ಈಡೇರಿಸ್ತೀನಿ ಅಜ್ಜಿ. ನೀನು ಸಾಯೋವರ್ಗೂ ನಿನ್ನ ಆಸೆ ಈಡೇರಿಸ್ತಾನೆ ಇರ್ತೀನಿ ಅಜ್ಜಿ. ಏನು? ಅಜ್ಜಿ, ದೊಡ್ಡ ಆಫೀಸರ್ ಆತೀನಿ ಅಜ್ಜಿ. ಅದು ನನ್ನ ಮೊಮ್ಮಗನ ಮಾತಂದ್ರೆ. ನಿಮ್ಮ ಅಪ್ಪನ ಮಾತನ್ನ ನಿನ್ನ ತಲೆಗೆ ಹಾಕೊಂಬಿಡ, ಆಯ್ತಾ? ಸರಿ ಅಜ್ಜಿ, ಆಯಿತು. ಇವಳಪ್ಪಳು ಬಂದು ವಾಕಿಸ್ಕೊಂಡ್ರೆ ನಮ್ಮ ಮನೆಗೆ. ಇವ್ರಿಗೆ ಹೋಗಿರೋಕ್ಕೆ ಜಾಗ ಕೊಡ್ಬೇಕಂತೆ. ನಾನು ಹಳ್ಳಿನ ಹತ್ರ ಯೋಗಟ್ಟು ಬಂದದೆ ನಂಗೆ ತಲೆನೋವು. ಚಂದ್ರಕ್ಕ, ಏನಜ್ಜಮ್ಮ? ಅಯ್ಯ, ಒಂದು ಬೊಟ್ಟು ಸಾರಕ್ಕಮ್ಮ ತಾಯಿಯೇ. ನಮ್ಮ ಮನೆಗೆ ಅದೇನೋ ಸಾರು ಮಾಡ್ಬಿಟ್ಟವ್ರೆ, ತಿನ್ನಕ್ಕೆ ಆತ ಇಲ್ಲ. ಒಂದು ಬೊಟ್ಟು ಹಾಕು ಸಾಕು. ಇಷ್ಟಪ್ಪನ ಶಂಬ ಎತ್ಕೊಂಡ್ಬಂದ್ಬಿಟ್ಟು ಒಂದು ಬೊಟ್ಟು ಸಾರು ಹಾಕು ಸಾಕು ಅಂತಂದ್ರೆ ಏನು ಶಂಬು ನಾನು ಎಲ್ಲಿಂದ ತರಲಿ? ಅಯ್ಯೋ, ಇವಾಗ ನಮ್ಮ ಮನೆಗೆ ಯಾರೋ ಬಂದ್ಬಿಟ್ಟವ್ರೆ ಇಬ್ಬರಿ. ಸಾರಿಲ್ಲಮ್ಮ. ಯಾವಾಗನ ಕೇಳಿ ಸಾರಿಲ್ಲ ಅಂತೀಯ ನೋಡು. ಅಯ್ಯೋ, ಒಂದು ಬೊಟ್ಟು ಹಾಕಿ ಅಮ್ಮ ತಾಯಿಯೇ. ಇಲ್ಲ ನಮ್ಮ ಮನೆಗೆ ಸಾರಿಲ್ಲ. ಹೇಳ್ಕೊಂಡು ಒಂಚೂರು ಮುಜ್ಜಿಗೆನ ಹಾಕುವ. ಬೆಳಗ್ಗೆ ಮುಜ್ಜಿಗೆನೆ ತಿರ್ವಿಲ್ಲ ನಮ್ಮೋಳು. ಈ ಸಳಿಕ ಅದೇನೋ ಯಪ್ಪ ಮೊಸರು ಆತನೇ ಇಲ್ಲ. ಇವಳೇ ಬಿದ್ದೋಗ ಹೋಗು. ಅಯ್ಯೋ, ಮೊನ್ನೆ ಯಮ್ಮನು ಜಾನ್ಕಮ್ನ. ಏನೇ ಜಾನ್ಕಮ್ನ? ಅಯ್ಯೋ, ಒಂದು ಬೊಟ್ಟು ಸಾರು ಹಾಕುವ. ಅಲ್ಲ ಹೇಳಲೆ. ಅಯ್ಯೋ, ಒಂದು ಬೊಟ್ಟು ಸಾರು ಹಾಕಿ ಅಮ್ಮ. ಅಲ್ಲ ಅದೇನೋ ಜಾನ್ಕಮ್ನ ಒಂದೆ. ಒಂದು ಬೊಟ್ಟು ಸಾರು ಹಾಕಿ ಅಮ್ಮ ತಾಯಿಯೇ. ಕೊಳಿತ ಹಾಕ ಬರ್ತೀನಿ. ಬಿತ್ರಿ. ಅಲ್ಲ ಅದೇನೋ ಜಾನ್ಕಮ್ನ ಅಂದ್ಬಿಟ್ಟು ಸಾರು ಹಾಕು ಅಂತೇಳಿ ಎಲ್ಲ ನೋಡ್ಕೊಂಡು ಒಂದು ಸೌಟ್ ಹಾಕ್ತೀನಿ. ಅಲ್ಲ, ನಾನು ಮದುವೆ ಕಾಲದಾಗಿಂದ ಒಂದಿಷ್ಟು ಮುಜ್ಜಿಗೆನ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಕೊತ್ತಂಬರಿ ಸೊಪ್ಪ ಏನೋ ಕೊಡಬೇಡ ಇವಳು ದಬ್ಬಸೋಳು. ಅಯ್ಯಪ್ಪ, ಇವಳಂತ ಹೆಂಗ್ಸ ನಾನು ಕಾಣಮ್ಮ. ಸುಟ್ಟು ಕೈಗೆ ಸುಣ್ಣುತ್ತಲ್ಲ ಇವಳ ಹತ್ರ. ಇಂದಮ್ಮ ಜಯಮ್ಮ, ಅದೇನು ಹೇಳಮ್ಮ? ಏನದು ಜಾನಕಿ ಅಂತ ಐತೆ? ಅಯ್ಯ, ಅಂತದ್ದಿಲ್ಲ ತಕ. ಒಂದು ಬೊಟ್ಟು ಸಾರು ಹಾಕು ಅಂತಂದ್ರೆ ಒಂದು ಬಟ್ಲು ತುಂಬ ತಕೊಂಬಂದು ಸಾರು ಹಾಕಿದ್ಲು. ಅಯ್ಯ, ನೀನು ಬಾಯಕ್ ಮುನ್ನ ಹಾಕ ಹೋಗು. ಏನಿದ್ರೆ ಬೆಳಗ್ಗೆ ಬಂದು ಹೇಳ್ತೀನಿ ಬಿಡು. ಹೊಟ್ಟೆ ಎಷ್ಟದೆ ತಿನ್ಬಿಟ್ಟು ಬೆಳಗ್ಗೆ ಬಂದು ಹೇಳ್ತೀನಿ. ಇವಳಂತ ಚಿತ್ರಂಗಿ ಊರಾಗಿ ಇನ್ನೊಬ್ಬಳಿಲ್ಲ. ಅಲ್ಲ, ಹೇಳ್ಬಿಟ್ಟು ಜಾನಕಿ ಅಂತ ಅನ್ಬಿಟ್ಟು ಸಾರು ಹಾಕೊಂಬಂದು ಕೊಟ್ಟಿದ ತಕ್ಷಣ ನೋಡಿ ಹೆಂಗೆ ಮಾತಾಡ್ತಾಳೆ. ಬಾಯಿ ನನ್ಕಿತ ಹೇಳ್ತೀನಿ ನಮ್ಮ ಮನೆ ಹತ್ರಕ್ಕೆ ಏನಕ್ಕನ ಸಾರು ಕೊಡು, ಮಜ್ಜಿಗೆ ಕೊಡು ಅಂತ ಅವಾಗ ಹೇಳ್ತೀನಿ. ಮುಂದುವರಿಯುವುದು.